25 ಕೋಟಿ 110 ವಿಲೇಜ್ಗೆ ಅಂತ ಇವತ್ತು 25 ಕೋಟಿ ಅವಾಗ ಟೆಂಡ್ರು ಮಾಡಿದೆ, ಅವಲೇನೆ ವರ್ಕ್ ಆರ್ಡ್ರ್ ಕೊಡೋಕ್ಕೆ ಬಿಡಲಿಲ್ಲ ನನಗೆ. ಇಲ್ಲಾಂದ್ರೆ ಅವಲೇ ಕೆಲಸ ಎಲ್ಲ ಮುಗಿಸ್ತಿದ್ದೆ. ಪ್ರತಿಯೊಂದಕ್ಕೆ ಅಡ್ಗಾಲ ಹಾಕ್ಯಂಬಂದು 25 ಕೋಟಿನ ಈಗ ಟೆಂಡ್ರು. ಇವಾಗ ನಾನು ಯಾವುದೋ ಪ್ರತಿಯೊಂದಕ್ಕೂ ತಡ ಹಾಕಿರು, ಆದರೂ ನಾನು ತಡಾಕಿಲ್ಲ. ಕೆಲಸ ಆಗಲಿ, ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋಕ್ಕೋಸ್ಕರ ಇವತ್ತು 25 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. 25 ಕೋಟಿ 110 ವಿಲೇಜು, ಶೆಟ್ಟಹಳ್ಳಿ, ಅಬ್ಬಿಗೆರೆ, ಕಮ್ಮಗೊಂಡಳ್ಳಿ, RR ಕಾಲೇಜ್ ಈ ಭಾಗದಾಗೆ ಕೆಲಸ ನಡೀತಾ ಇದೆ. ದಯಮಾಡಿ ಇದನ್ನೆಲ್ಲ ನನ್ನ ಗೌರವಾನ್ವಿತ ಮತ ಬಾಂಧವರು, ಇದು ಯಾರ ಅಪ್ಪನ ಮನೆ ದುಡ್ಡಲ್ಲ, ಸರ್ಕಾರ ನೀವು ತೆರಿಗೆ ಕಟ್ಟಿರೋ ದುಡ್ಡು. ಇಷ್ಟು 25 ಕೋಟಿ ತರಬೇಕಂದ್ರೆ ಆ ಭಗವಂತನಿಗೆ ಗೊತ್ತು ಎಷ್ಟು ಕಷ್ಟ, ಏನೇನು ಮಾಡಿ ಏನೇನು ತಂದಿದ್ದೀನಿ ಅಂತ ಅದನ್ನು ನೀವು ಮುಂದೆ ಹೇಳೋಕ್ಕಾಗಲ್ಲ. ಅಂಥ ಕಷ್ಟ ಬಿದ್ದು 25 ಕೋಟಿ ತಗೊಂಬಂದಿದ್ದೀನಿ. ಈ 25 ಕೋಟಿ ದಯಮಾಡಿ ಆ ಭಾಗದ ಜನರು ನಿಂತು ನಿಮ್ಮ ದುಡ್ಡು, ತೆರಿಗೆ ಕಟ್ಟಿರೋ ದುಡ್ಡು ನೀವು ನೀಟಾಗಿ ಕೆಲಸ ಮಾಡಿಸ್ಬೇಕು ಅಂತ ನಾನು ನಿಮ್ಮ ಮೂಲಕ ನಾನು ಮನವಿ ಮಾಡ್ತಾಯಿದ್ದೀನಿ. ಆ 25 ಕೋಟಿ ಆಯ್ತಾಗ ಅದಾದಮೇಲೆ ಪೀಣ್ಯ ಕೈಗಾರಿಕಾ ಪ್ರದೇಶ ಕಡೆ ಇಂಡಸ್ಟ್ರಿ ಕಡೆಗೆ 50 ಕೋಟಿ ರೂಪಾಯಿ, 50 ಕೋಟಿ ರೂಪಾಯಿನ 49 ಕೋಟಿ 53 ಲಕ್ಷ ಅಂದರೆ 50 ಕೋಟಿ 50 ಕೋಟಿನ ಇವತ್ತು ಇಂಡಸ್ಟ್ರಿ ಒಳಗೆ ಕೆಲಸ ನಡೀತಾ ಇದೆ. KSSIDCಯಿಂದ ಇಂಡಸ್ಟ್ರಿಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಕೂತ್ಕೊಂಡು 50 ಕೋಟಿ ರೂಪಾಯಿ ನಾನು ದುಡ್ಡು ತಂದಿದ್ದೀನಿ. ಇವತ್ತು ಕೆಲಸ ನಡೀತಾ ಇದೆ KSSIDCಯಿಂದ. ಆ 55 ಕೋಟಿ ತರಬೇಕು ಅಂದರೆ ಎಷ್ಟು ಅದನ್ನು ನಾನು ನಿಮ್ಮ ಮುಂದೆ ಹೇಳಂಗಿಲ್ಲ. ಆ ಭಗವಂತನಿಗೆ ಗೊತ್ತು ಎಲ್ಲ ನಾನು ತಂದಿರೋ ದುಡ್ಡು ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು. ಪೀಣ್ಯ ಇಂಡಸ್ಟ್ರಿ ಅಸೋಸಿಯೇಷನ್ ಅವ್ರಿಗೆ ಗೊತ್ತು ಇದೆಲ್ಲ ಡೀಟೈಲು, ಈ ದುಡ್ಡು ಹೆಂಗೆ ಬಂತು ಅಂತ ಎಲ್ಲ ಗೊತ್ತು ಅವ್ರಿಗೆ. ಇವತ್ತೆಲ್ಲ ಕೆಲಸ ನಡೀತಾ ಇದೆ. ಇವತ್ತನ್ನು ತಮ್ಮ ಮೂಲಕ ಮನವಿ ಮಾಡ್ತೀನಿ, ಪೀಣ್ಯ ಅಸೋಸಿಯೇಷನ್ನವರು ಇವತ್ತು ನೀವು ನಿಂತ್ಕೊಂಡು ಇದನ್ನು ಆ ಕೆಲಸ ದುರುಪಯೋಗ ಆಗ್ದಂಗೆ, ಸಾರ್ವಜನಿಕರ ಹಣ ಅದನ್ನು ದುರುಪಯೋಗ ಆಗ್ದಂಗೆ ಇವತ್ತು ನೀವೆಲ್ಲ ರೋಡು ಮೋರಿ ಇವತ್ತು ಕೆಲಸ ಮಾಡಿಸ್ಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಮತ್ತು ಎರಡನೇದು BBMP ಜನರಲ್ ಗ್ರ್ಯಾಂಟು, ಅದನ್ನು 51 ಕೋಟಿ ರೂಪಾಯಿ 93 ಲಕ್ಷ ಅದನ್ನು ತಗೊಂಬಂದಿದ್ದೀನಿ ಜನರಲ್ ಗ್ರ್ಯಾಂಟು. ಅದನ್ನು ಪ್ರತಿಯೊಂದು ವಾರ್ಡ್ಗೂ ಹಾಕಿದ್ದೀನಿ. ಅದಲ್ಲದೆ ಅದು ತಂದಿದ್ದು 110 ಕೋಟಿ ಬೇರೆ ಹಾಕಿದೆ. ತಿರ್ಗಿ ಅದಲ್ಲದೇ ಶೆಟ್ಟಹಳ್ಳಿ ವಾರ್ಡ್ಗೆ 8 ಕೋಟಿ, ಮಲ್ಸಂದ್ರ ವಾರ್ಡ್ಗೆ 4 ಕೋಟಿ 83 ಲಕ್ಷ, ಬಗಲಗುಂಟೆ ವಾರ್ಡ್ಗೆ 6 ಕೋಟಿ 60 ಲಕ್ಷ, ದಾಸರಳ್ಳಿ ವಾರ್ಡ್ಗೆ 2 ಕೋಟಿ 50 ಲಕ್ಷ, ಚೊಕ್ಕಸಂದ್ರ ವಾರ್ಡ್ಗೆ 7 ಕೋಟಿ 25 ಲಕ್ಷ, ಪೀಣ್ಯ ಕೈಗಾರಿಕೆ ಪ್ರದೇಶಕ್ಕೆ 7 ಕೋಟಿ 70 ಲಕ್ಷ, ರಾಜಗೋಪಾಲ್ ನಗರಕ್ಕೆ 7 ಕೋಟಿ 84 ಲಕ್ಷ, ಯಗ್ನಹಳ್ಳಿ ವಾರ್ಡ್ಗೆ 7 ಕೋಟಿ 21 ಲಕ್ಷ. ಇದು ಜನರಲ್ ಗ್ರ್ಯಾಂಟು. ಈ ಜನರಲ್ ಗ್ರ್ಯಾಂಟು ಅದು ನಗರೋತ್ಥಾನ ಎರಡೂ ಸೇರಿ ಒಂದೊಂದು ವಾರ್ಡ್ಗೆ 15-20 ಕೋಟಿ ರೂಪಾಯಿ ಇವತ್ತು ಪ್ರತಿಯೊಂದು ವಾರ್ಡ್ಗೂ ಇಷ್ಟಾಗಲ್ಲ ಜಾಗ ಬಿಡ್ದಂಗೆ ಇವತ್ತು ಕೆಲಸ ಮಾಡ್ಕೊಬೋದು. ಇವತ್ತು ಅಷ್ಟು ದುಡ್ಡು ಇವತ್ತು ಎಲ್ಲ ಟೆಂಡ್ರು ಅವತ್ತೇ ಟೆಂಡ್ರಕ್ಕಾಗಿತ್ತು. ಈಗ ವರ್ಕ್ ಆರ್ಡ್ರುಗಳು ಇವಾಗ ಕೊಡ್ತಾರೆ. ಯಾವುದು ದುಡ್ಡು ನಾನು ತಡೆ ಹಿಡಿಯೋಕ್ಕೆ ಹೋಗಲ್ಲ. ನಾನು ಇವಾಗ ಸರ್ಕಾರದ ನಾನು ಏನು ಬೇಕಾದ್ರೂ ಮಾಡಿಸ್ಬೋದಾಯ್ತು, ಅಂಥ ಕೆಲಸ ಮಾಡಲ್ಲ. ಈ ಕ್ಷೇತ್ರದ ಜನಗಳು ಒಳ್ಳೇದಾಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇವತ್ತು ನಾನು ಇಲ್ಲಿ ಶಿವಪುರ ನೆಲಗದನಹಳ್ಳಿ ಹಳೆಕೆರೆ ಹೊಸಕೆರೆ ಶಿವಪುರತವ ಅವತ್ತು ಪೂಜೆ ಮಾಡಿದ್ದೆ. ಇನ್ನು ಇವತ್ತು ನೆನೆಗುದಿ ಬಿದ್ದಿದೆ. ಅದನ್ನು ಅವಾಗ ನಾನು 10 ಕೋಟಿ ಅಬ್ಬಿಗೆರೆ, ಶಿವಪುರ, ನೆಲಗದನಹಳ್ಳಿ, ಲಕ್ಷ್ಮೀಪುರ ಕೆರೆಗೆ ಒಟ್ಟು 14 ಕೋಟಿ ರೂಪಾಯಿ ಹಾಕಿ ಇವತ್ತು ಪೂಜೆ ಮಾಡಿ ಕೆಲಸ ನಡೀತಾ ಇದೆ ಇವತ್ತು. ಆ ಕೆರೆ ನನಗೆ ಮುಂಚೆನೂ ಅದಕ್ಕೆಲ್ಲ ದುಡ್ಡು ತಂದಿದ್ದೆ. 580 ಕೋಟಿ ರೂಪಾಯಿ ಅದು ಇತ್ತು. ಅದನ್ನೆಲ್ಲ ವಿತ್ಡ್ರಾ ಮಾಡಿರು. ತಿರ್ಗಾ ನಾನು ಹೋರಾಟ ಮಾಡಿ ತಂದು ಪೂಜೆ ಮಾಡಿ ಕೆಲಸ ನಡೀತಾ ಇದೆ. ಅಷ್ಟೇ ಅಲ್ಲ, ತಿರ್ಗಾ ಈ ರಾಜಗಾಲುವೆಗೆ ಅಂದ್ಬಿಟ್ಟು ನಾನು ರಾಜಗಾಲುವೆ ಅಭಿವೃದ್ಧಿಗೆ ಪ್ಯಾಕೇಜ್ 10 ಕೋಟಿ, ಕಿರುಗಾಲುವೆ ಅಭಿವೃದ್ಧಿಗೆ ಅಂತ 10 ಕೋಟಿ, ಆಮೇಲೆ ಬೃಹತ್ ರಾಜಗಾಲುವೆ ಅಂತ 15 ಕೋಟಿ, ಒಟ್ಟು 35 ಕೋಟಿ ರೂಪಾಯಿ ರಾಜಗಾಲುವೆ ತಂದು ಅರ್ಧ ಕೆಲಸ ಮಾಡಿದೆ. ಇನ್ನೂ ಅರ್ಧ ಇವಾಗ ಪೂಜೆ ಮಾಡಿ ನಡೀತಾ ಇದೆ. ಪೂಜೆ ಮಾಡಿದಾಗೆಲ್ಲ ಮತ್ತೊಮ್ಮೆ ಪೂಜೆ ಮಾಡಿ ಪಟಾಕಿ ಹೊಡಿಸಿ ಯಾರು ಹಾಕ್ಕೊಂಡು ಇವತ್ತು ಪೂಜೆ ಮಾಡ್ತಾರೆ, ಮಾಡಲಿ, ಒಳ್ಳೇದಾಗಲಿ ಕೆಲಸ. ಇವತ್ತು ಇನ್ನೂ ಅದು ರಾಜಗಾಲುವೆ ಉಳಿಸಿದ್ದೀನಿ. ಈ 9 ಕೋಟಿ ರೂಪಾಯಿ ಶೆಟ್ಟಹಳ್ಳಿ ಅಲ್ಲಿ ಡಿಫೆನ್ಸ್ ಕಾಂಪೌಂಡ್ ಪಕ್ಕದಲ್ಲಿ ಒಂದು ಕಾಲೇಜ್ಗೆ ಅಂದ್ಬಿಟ್ಟು 9 ಕೋಟಿ ರೂಪಾಯಿ ತಂದಿದ್ದೀನಿ. ಜಾಗ ನೋಡಿ ಅವತ್ತು ಪೂಜೆ ಮಾಡಿದ್ದೆ. ಇವತ್ತು ಆ ಜಾಗನೂ ಇವತ್ತು 9 ಕೋಟಿ ರೂಪಾಯಿಗೆ ಇವತ್ತು ಇಲ್ಲಿ ಇಂಜಿನಿಯರಿಂಗ್ ಇದು ಡಿಗ್ರಿ ಕಾಲೇಜ್ ಮಾಡಬೇಕು ಅಂತ ಅದೊಂದು ಇವತ್ತು ಕಾಲೇಜ್ಗೆ 9 ಕೋಟಿ ರೂಪಾಯಿ ತಂದಿಟ್ಟಿದ್ದೀನಿ. ಅದು ಅಷ್ಟೇ ಅಲ್ಲ, ಚಿಕ್ಕಬಣ್ಣವರ ಪುರಸಭೆಗೆ ಇವತ್ತೇನು ಆಚಾರ್ಯ ಕಾಲೇಜ್ ರೋಡಲ್ಲಿ ಇವತ್ತು ರಾಘವೇಂದ್ರ ಮಠ ಆ ಭಾಗದಲ್ಲಿ 5 ಕೋಟಿ ರೂಪಾಯಿ ತಂದು ಟೆಂಡ್ರ್ ಕರೆದು ಇವತ್ತು ವರ್ಕ್ ಆರ್ಡ್ರ್ ಕೊಟ್ಟಿರಲಿಲ್ಲ. ಈಗ ವರ್ಕ್ ಆರ್ಡ್ರ್ ತಂದು ಮೊನ್ನೆಲ್ಲ ಎಲ್ಲ ಕಡೆಗೂ ನಾನು ತಂದೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಇದೊಂದು 5 ಕೋಟಿ. ಅದಾದಮೇಲೆ ತಿರ್ಗಿ 8 ಕೋಟಿಗೆ ಹೆಸರುಘಟ್ಟ ರೋಡ್, ನಾನು ಅದೇ ಆವಾಗಲೇ ಹೇಳಿದ್ನಲ್ಲ 1 ಕೋಟಿ ನಾನು ಪುರಸಭೆಗೆ ಲೇಖ ಮಾಡಿಸಿದ್ದೀನಿ ಅಂತ. ಅದರಲ್ಲೇ ಆ 8 ಕೋಟಿ ಅವಾಗೆಲ್ಲ ಅರ್ಧ ಪೂಜೆ ಮಾಡಿ ನಾನು ಸ್ವಲ್ಪ ಉಳ್ಕೊಂಡಿದ್ದಕ್ಕೆ ಮೊನ್ನೆ ಟಾರ್ ಹಾಕಿ ಅಂಡರ್ಪಾಸ್ ಕೆಳಗಡೆಲ್ಲ ಕಾಂಕ್ರೀಟ್ ಹಾಕಿದ್ದು. ಇದು 8 ಕೋಟಿ ಒಳಗೆ. ಇದಲ್ಲದೆ ಚಿಕ್ಕಬಣ್ಣವರ ಕೆರೆ ಅಲ್ಲಿ ಕೋಡಿ ಒಳಗೆ 31 ಕೋಟಿ ರೂಪಾಯಿಗೆ ನಾನು ಇವತ್ತು ಟ್ಯಾಂಕು ಅವೆಲ್ಲ ಕೆಲಸ ನಡೀತಾ ಇದೆ. 31 ಕೋಟಿಗೆ ಈ ಕೆಲಸ ಒಟ್ಟು 339 ಕೋಟಿ ರೂಪಾಯಿ, 19 ಲಕ್ಷ ರೂಪಾಯಿ ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ದುಡ್ಡಿದೆ.
ಈ ಕ್ಷೇತ್ರದಲ್ಲಿ ಇದನ್ನಿಷ್ಟು ದುಡ್ಡು ನನಗೆ ಹೋಲ್ಡ್ ಮಾಡಿ ಇವತ್ತು ಸಾರ್ವಜನಿಕರಿಗೆ ನನಗೆ ಹಾಳು ಮಾಡಿದರು. ಎಷ್ಟು ಜನಕ್ಕೆ ತೊಂದರೆ ಆಯಿತು. ಸುಮಾರು 2 ವರ್ಷದಿಂದ ನನಗೆ ಈ ದುಡ್ಡು ಹೋಲ್ಡ್ ಮಾಡಿದರು. ಈಗ ನಾವು ಮೇಲೆ ಇದಾದ ಮೇಲೆ ಈಗ ನಾನು ಯಾವುದು ಅಡ್ಡ ಹಾಕೋಕ್ಕೆ ಹೋಗಲಿಲ್ಲ. ಯಾವುದು ನಾನು ಮಾಡ್ಬೋದಾಯಿತು ಅಂಥ ಕೆಲಸ ನಾನು ಮಾಡೋದಿಲ್ಲ. ನಾನು ಈ ಕ್ಷೇತ್ರದ ಜನಗಳಿಗೆ ಒಳ್ಳೇದಾಗಬೇಕು ಆ ದೃಷ್ಟಿ ಇಟ್ಕೊಂಡು ಮಾಡ್ತೀನಿ. ಇವತ್ತು ನಮ್ಮ ಮೂಲಕ ಈ ಕ್ಷೇತ್ರದ ನನ್ನ ಗೌರವಾನ್ವಿತ ಮತ ಬಂದವರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇದು ನಿಮ್ಮದು ತೆರಿಗೆ ಕಟ್ಟಿರೋ ದುಡ್ಡು. ಇದು ಇಷ್ಟು ದುಡ್ಡು 339 ಕೋಟಿ. ಇದಲ್ಲದೆ ಮೊನ್ನೆ ಪ್ರತಿಯೊಂದು ಬೆಂಗಳೂರಿಗೆ 28 ಕ್ಷೇತ್ರಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು DCM ಅವರು ಪ್ರತಿಯೊಂದು ವಾರ್ಡ್ಗೂ 10 ಕೋಟಿ ದುಡ್ಡು ಇವತ್ತು ಕೊಟ್ಟಿದ್ದಾರೆ. ಹಿಂದೆ ನಾನು ಶಾಸಕನಾಗಿದ್ದಾಗ ವಿರೋಧ ಪಕ್ಷದವರಿಗೆ ರೂಲಿಂಗ್ ಪಾರ್ಟಿಯವ್ರಿಗೆ 10 ಕೋಟಿ ಕೊಟ್ಟರೆ ನಮಗೆ 5 ಕೋಟಿ ಕೊಟ್ಟರು. ಆದರೆ DK ಶಿವಕುಮಾರ್ ಅಂತ ಕೆಲಸ ಮಾಡಿಲ್ಲ. ಇವತ್ತು ಎಲ್ಲರೂ ಸಮಾನವಾಗಿ 10 ಕೋಟಿ ಕೊಟ್ಟವ್ರೆ. ಅದಲ್ಲದೆ ನೀರು ಟ್ಯಾಂಕರ್ಗೆ ಅಂತ 4 ಕೋಟಿ ರೂಪಾಯಿ ಕೊಟ್ಟವ್ರು. ಈ ಕ್ಷೇತ್ರಕ್ಕೆ 4 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ದಯಮಾಡಿ ಹೇಳ್ತಾ ಇದ್ದೀನಿ, ಯಾರೇ ನೀರುಗಳಿಗೆ ಯಾರೇ ನಿಮಗೆ ಏನೋ ಪ್ರಾಬ್ಲಮ್ ಆದರೆ ಗಲಾಟೆ ಮಾಡಬೇಕು. ನಿಮ್ಮ ದುಡ್ಡು ಇವತ್ತು ಬೋರ್ವೆಲ್ಲು ಇವತ್ತು ಇದು ನಿಮ್ಮ ನೀರಿಲ್ಲ ಅಂದರೆ ಟ್ಯಾಂಕರ್ ನಿಮ್ಮ ರೋಡಿಗೆ ಸಪ್ಲೈ ಮಾಡಬೇಕು. ಕಾವೇರಿ ನೀರದೇ ಸರಿಯಾಗಿ ಅದನ್ನು ಕರೆಕ್ಟಾಗಿ ಅಧಿಕಾರಿಗಳು ಸರಿಯಾಗಿ ಅದನ್ನು ಮಾನಿಟ್ರ್ ಮಾಡ್ತಾ ಇಲ್ಲ. ನೀರು ತತ್ತಾ ಇಲ್ಲ. ಬೇರೆ ಕಡೆ ನೀರು ಹೋಗ್ತದೆ. ದಾಸರಳ್ಳಿಯಲ್ಲೇ GLR ಇರೋದು ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲಿ ಸರಿಯಾಗಿ ಇಲ್ಲಿ ನಮಗೆ ನೀರು ಕರೆಕ್ಟಾಗಿ ನಮಗೆ ಡ್ರಾ ಮಾಡ್ಕೊತಾ ಇಲ್ಲ ಇವರು. ಅದು ಭಾಳ ಇದ್ದದೆ. ಸರಿಯಾಗಿ ಹಿಂಗೆ ಆದರೆ ಅಲ್ಲೇ ಹೋಗಿ ನನ್ನ ಧರಣಿ ಕೂತು ನಾನೇನು ಯಾವುದು ಇದು ಮಾಡಲ್ಲ. ನಮ್ಮ ಕ್ಷೇತ್ರಕ್ಕೆ ಜನಗಳು ಒಳ್ಳೇದಾಗಬೇಕು. ಯಾರೋ ತೊಂದರೆ ಈಗ ನಾನು ನೋಡ್ತಾ ಇದ್ದೀನಿ. ಕಳೆದ 7-8 ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಜನ ಅವರಿಗೆ ಮತ ಕೊಟ್ಟು ಕೇಳ್ತಿದ್ದಾರೆ. ಅವರಿಗೆ ನಾವು 5-6-7 ತಿಂಗಳು ಏನು ಮಾಡ್ತಾರೆ ನಾವು ಭಾಳ ಅಬ್ಸರ್ವ್ ಆಗಿ ನಾವು ನೋಡ್ತಾ ಇದ್ದೀವಿ. ಇನ್ನು ಮುಂದೆ ನಾವೇನು ಸುಮ್ಮನೆ ಕೂರೋದಿಲ್ಲ. ನಾವು ಈ ಜನಗಳಿಗೆ ಯಾವುದೇ ಇದ್ರಾಗ ತೊಂದರೆ ಆದರೆ ನಾನು ಎಷ್ಟೇ ಹೊತ್ತಿನಾಗಲಿ ನಾನು ಅವ್ರ ಜನಗಳ ಜೊತೆ ನಿಂತು ಈ ಜನಗಳಿಗೆ ಆ ಕಷ್ಟ ಸುಖ ಸ್ಪಂದನೆ ಮಾಡೋಂಥ ಕೆಲಸ ನಾನು ಮಾಡ್ತಾಯಿದ್ದೆ. ಇನ್ನು ಮುಂದೆ ಮಾಡ್ತೀನಿ, ಕೂರೋದಿಲ್ಲ. ಯಾಕೆಂದರೆ ಇಷ್ಟು ದುಡ್ಡನ್ನ 339 ಕೋಟಿ ರೂಪಾಯಿ ಈ ಕ್ಷೇತ್ರದಲ್ಲಿದೆ. ಇವತ್ತು ನಾವು ಟೆಂಡರ್ ಆಗಿರೋದು ವರ್ಕ್ ಆರ್ಡ್ರ್ ತಗೊಂಡು ಇವತ್ತು 339 ಕೋಟಿ ರೂಪಾಯಿ ಇದೆ. ದಯಮಾಡಿ ಹೇಳ್ತಾ ಇದ್ದೀನಿ, ಇದು ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಮತ ಬಂದವರಿಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ, ಇಷ್ಟು ಎಲ್ಲೇ ಕೆಲಸ ಮಾಡೋಕ್ಕೆ ಬರಲಿ, ಇವತ್ತು ನೀವು ನಿಂತು ಆ ರೋಡ್ಗಳಿಗೆ ಕೆಲಸ ಮಾಡಬೇಕು. ಯಾರಿಗೆ ಅಧಿಕಾರಿಗಳಿಗೆ ಆಗಲಿ ಬೇರೆ ರಾಜಕಾರಣ ತಿನ್ನೋಕ್ಕೆ ಮಾತ್ರ ಬಿಡಬಾರ್ದು. ಇದನ್ನು ಕಷ್ಟದಿಂದ ತಂದಿರೋ ದುಡ್ಡು ಇದನ್ನು ದುಡ್ಡು ಇಷ್ಟು ತರಬೇಕಂತಂದರೆ ನಾನು ಇದನ್ನು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ. ಹೆಂಗೆ ತಂದಿದ್ದೀನಿ, ಎಷ್ಟು ಕಷ್ಟ ಬಿದ್ದು ತಂದಿದ್ದೀನಿ, ಏನು ಮಾಡಿ ತಂದಿದ್ದೀನಿ ಅಂತ ಅವೆಲ್ಲ ಹೇಳೋಕ್ಕಾಗಲ್ಲ. ಅಂದರೆ ಕೆಲಸ ಆಗಬೇಕು. ನಾನು ಕೆಲಸ ಆದರೆ ನಮ್ಗೆ ಅಷ್ಟೇ ಸಾಕು. ನಮಗೆ ಸಮಾಧಾನ ಆಗ್ತದೆ. ಇಷ್ಟು ದುಡ್ಡನ್ನ ನೀಟಾಗಿ ಎಲ್ಲೂ ಪೋಲಾಗದ ಥರ ನೀವು ಕೆಲಸ ಮಾಡಬೇಕು. ಇವತ್ತು ಇಡೀ ಕ್ಷೇತ್ರದಲ್ಲಿ ಎಲ್ಲಿ ಒಂದು ಡ್ರೈನ್ ಕೆಲಸ ಮಾಡಿದ್ರು ನಾನು ತಂದಿರೋ ದುಡ್ಡಲ್ಲಿ ಇವತ್ತು ಕೆಲಸ ಆಗ್ತದೆ. ಇಲ್ಲಿವರೆಗೂ 1 ಲಕ್ಷ ರೂಪಾಯಿ ಅವ್ರು ಎಲ್ಲಿ ತಂದು ಈ ಕ್ಷೇತ್ರಕ್ಕೆ ಅಲ್ಲಿ ಕೆಲಸ ಮಾಡ್ತಾಯಿಲ್ಲ. ಎಲ್ಲೇ ಕೆಲಸ ನಡೆದ್ಬಿಡ್ತು ಇವತ್ತು ಇವತ್ತು ಅವಾಗ ತಂದು ನಾನು ಹೋರಾಟದ ಮೇಲೆ ತಂದು ಮಡಗಿರೋ ಟೆಂಡರ್ ಕರೆದು ಮಾಡಿರೋ ದುಡ್ಡು ಗೌರ್ಮೆಂಟ್ ಸ್ಕೂಲ್ ಯಜ್ಞಹಳ್ಳಿಗೆ ಇವತ್ತು 4 ಕೋಟಿ ಅಂತ ಪೂಜೆ ಮಾಡವ್ರೆ. ನಾನು ತಂದಿರೋ ದುಡ್ಡು ನಾನು ಸುಮಾರು 2.5 ವರ್ಷದಿಂದನೇ ತಂದು ಸ್ಯಾಂಕ್ಷನ್ ಮಾಡಿ ಮಡಗಿರೋದು. ಅದನ್ನು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ನಮಗೆ. ದಾಸರಳ್ಳಿ ಸ್ಕೂಲ್ಗೂ ಅಷ್ಟೇ ಅಲ್ಲೂ 4 ಕೋಟಿ ರೂಪಾಯಿ ಹಾಕಿದ್ದೀನಿ. ಈಗ ಟೆಂಡರ್ ಆಗಿದೆ. ಟೆಂಡರ್ ಆವಾಗಲೇ ಆಗಿತ್ತು, ವರ್ಕ್ ಆರ್ಡರ್ ಕೊಟ್ಟಿರಲಿಲ್ಲ. ಎಲೆಕ್ಷನ್ ಬಂತು ಅಂತ ಇದು ಮುಂದೆ ಹಾಕ್ಬೇಕು ಅಂತ ಈಗಾಗಿದೆ. ಅದು ಪೂಜೆ ಮಾಡವ್ರೆ. ಒಳ್ಳೆಯದಾಗಲಿ. ಇವೆಲ್ಲ ಇಡೀ ಕ್ಷೇತ್ರದಲ್ಲಿ ಎಲ್ಲೇ ಕೆಲಸ ಕಾರ್ಯಗಳಾದರೂ ಕೂಡ ಇವತ್ತು ನನ್ನ 5 ವರ್ಷ ಹಗಲು ರಾತ್ರಿ ಯಾವುದು ಕೊರೋನಾ ಅನ್ನಲಿಲ್ಲ, ಮಳೆ ಅನ್ನಲಿಲ್ಲ, ಚಳಿ ಅನ್ನಲಿಲ್ಲ, ಗಾಳಿ ಅನ್ನಲಿಲ್ಲ. ವರ್ಷದಲ್ಲಿ 365 ದಿನ ಕ್ಷೇತ್ರ ಜನಗಳ ಮಧ್ಯೆ ನಿಂತು ಕೆಲಸ ಮಾಡಿದವನು ನಾನು. ಆದ್ದರಿಂದ ದಯಮಾಡಿ ಹೇಳ್ತಾ ಇದ್ದೀನಿ, ಈ ಕ್ಷೇತ್ರದಲ್ಲಿ ಅಧಿಕಾರಿಗಳು ಅಷ್ಟೇ. ಅಧಿಕಾರಿಗಳು ಇವತ್ತು ಕೆಲಸ ಅವತ್ತು ತಂದಿರೋಂಥ ಕೆಲಸ ಇವತ್ತೇನಾದ್ರೂ ಅವರು ಯಾವುದೋ ಬೇರೆ ಥರ ರೂಟ್ ಮಾಡೋಕ್ಕೆ ಹೋಗಿ ಒಬ್ಬರನ್ನ ಏನೋ ರಾಜಕಾರಣಿಗಳ್ನ ಇಟ್ಕೊಂಡು ಏನೋ ಮಾಡೋಕ್ಕೆ ಹೋದರೆ ನಾನು ಅಂಥವಕ್ಕೆಲ್ಲ ನಾನು ಬಿಡೋದಿಲ್ಲ. ಅವೆಲ್ಲ ಮಾಡಿ ಕೆಲಸ ನಾನು ಇನ್ಮೇಲೆ ಇಷ್ಟು ಕೆಲಸಗಳು ಎಲ್ಲೆಲ್ಲಿ ಆಗ್ತವೆ ನಾನು ಅಬ್ಸರ್ವ್ ಮಾಡಿದ್ದೀನಿ. ಯಾವುದೇನೋ ಅವನ್ನ ನನಗೆ ಗೊತ್ತಾಗ್ತದೆ. ಎಲ್ಲಿ ಏನಾದರೂ ಸರಿಯಾಗಿ ಕೆಲಸ ನನಗೆ ದುರುಪಯೋಗ ಆಯ್ತಾರೆ ನಾನು ಲೋಕಾಯುಕ್ತಕ್ಕೂ ಕೂಡ ಕಡಿದ್ದೀನಿ, TVCC ಕೂಡ ಕಡಿದ್ದೀನಿ, DCMಗೂ ಕೂಡ ಕಡಿದ್ದೀನಿ, ಕಮಿಷನ್ರು ಕೊಟ್ಟು ಅದನ್ನು ಎಲ್ಲಿ ಏನು ಮಾಡಬೇಕು ಮಾಡೋಂಥ ಕೆಲಸ ನಾನು ಮಾಡ್ತೀನಿ. 10 ಕೋಟಿ ರೂಪಾಯಿ ಮಾತ್ರ ಬಂದಿದೆ ಟೋಟಲ್ಲು. 10 ಕೋಟಿ ಕೊಟ್ಟಿದ್ದಾರೆ. ಇನ್ನೊಂದು 4 ಕೋಟಿ ರೂಪಾಯಿ ನೀರಿಗೆ ಅಂತ ಕೊಟ್ಟಿದ್ದಾರೆ. ಬೋರ್ವೆಲ್ಗೆ, ನೀರು ಟ್ಯಾಂಕರ್ದೇ ಬೇರೆ ಇದೆ. ಎಲ್ಲ ಕಂಪ್ಲೀಟು ಎಲ್ಲ ಆರ್ಡ್ರ್ ಸಮೇತ ನಾನು ಈಗ ಇವೆಲ್ಲ ಜನಗಳಿಗೆ ಕೊಡ್ತೀನಿ. ಇದು ಪೂರ್ತಿ ಜನಗಳಿಗೆ ಕೊಡ್ತೀನಿ ಇಷ್ಟರಲ್ಲೇ. ಶಾರ್ಟ್ಲಿ ಇನ್ನೊಂದು 2-3 ಡೇಸಲ್ಲಿ ಯಾವ ವಾರ್ಡಲ್ಲಿ ಎಷ್ಟು ದುಡ್ಡಿದೆ, ಎಲ್ಲಿ ನೀವು ನಿಂತು ಕೆಲಸ ಮಾಡಿಸ್ಕೊಬೇಕು
ಅದು ಮಾಡಿಸ್ಕೊಳ್ಳೋಂಥ ಕೆಲಸ ಈ ಕ್ಷೇತ್ರದ ಜನಗಳು ನಿಂತು ಮಾಡಿಸ್ಕೊಳ್ಬೇಕು. ಪ್ರತಿಯೊಂದು ವಾರ್ಡ್ಗೂ ದುಡ್ಡು ಐತೆ, ಎಲ್ಲ ಲೇಕು ಕೆರೆಗೂ ದುಡ್ಡು ಹಾಕಿದ್ದೀನಿ. ಇವತ್ತು ಬಾಣಾವರ ಕೆರೆಗೂ 12 ಕೋಟಿ ಚಿಲ್ಲರೆ ಆಗಿದೆ, ಟೆಂಡ್ರ್ ಕರೆದದೆ. ಆವಾಗ ನಾನು ತೊಗೊಂಡು ಬಂದು ಇವತ್ತು ಅದನ್ನು ಟೆಂಡ್ರಿಗೆ ಮಾಡ್ಕೊಂಡು ಮಾಡಲಿ, ಟೆಂಡ್ರ್ ಕರೀಲಿ, ಅದು ಕರೆದದೆ ಆಗ್ತದೆ. ಈಗ 2 ಕೋಟಿ ರೂಪಾಯಿ ನಾನು ಹೇಳಿದ್ನಲ್ಲ, ಇದು ಕೆರೆ ಇವತ್ತಾಗಲಿ. ಇಂಥ ಟೈಮ್ನಲ್ಲಿ ಆ ಕೆರೆ ಹೊಡೆದಾಕ್ಬೇಕಾಯ್ತು, ನೀರು ಕಳಿಸ್ಬೇಕಾಯ್ತಾ? ಎಷ್ಟು ತೊಂದರೆ ಆಗ್ತದೆ ಇವಾಗ. ಇಂಥ ಕೆಲಸ ಮಾಡಿದ್ದಾರೆ, ಅದ್ರಾಗಲಿ ಜನಗಳಿಗೆ. ಇವೆಲ್ಲ ಅವರು ಈಗ ಕ್ಷೇತ್ರದ ಜನ ಎಲ್ಲ ನಾವು ಇದ್ದಾಗ ಏನು ಮಾಡಿದರು, ಇತ್ತೀಚೆಗೆ ಏನಾಗ್ತದೆ ಎಲ್ಲ ಜನಗಳಿಗೆ ಗೊತ್ತು. ಪ್ರತಿಯೊಬ್ಬರು ನಾವೇನು ಹೇಳಬೇಕಾಗಿಲ್ಲ. ನಾನು ಹೇಳ್ತಾ ಇರೋದಿಷ್ಟೇ, ಇಷ್ಟು ದುಡ್ಡು ಇದು ತೆರಿಗೆ ಕಟ್ಟರು ಸಹ ಜನಗಳು ದುಡ್ಡಿದು. ಇದನ್ನು ಇವತ್ತು ಅಲ್ಲಿ ಕೆಲಸ ನಡೆಯುವಾಗ ಯಾವ ರೋಡು ಮೋರಿ ಏನು ನಡೀತದೋ ದಯಮಾಡಿ ಏನಾದರೂ ಮಾಹಿತಿ ಬೇಕಂದರೆ ನಿಮಗೆ ನನ್ನ ಕಚೇರಿ ಸಂಪರ್ಕ ಮಾಡಿ, ಇಲ್ಲ ನನಗೆ ಫೋನ್ ಮಾಡಿದರೆ ಯಾವ ರೋಡ್ ಹಿಸ್ಟ್ರಿ ಕೊಡ್ತೀನಿ ನಾನು. ಯಾವ ರೋಡಿಗೆ ಯಾವ ಟಾರ್ ಆಗಿದೆ, ಯಾವ ರೋಡಿಗೆ ಯಾವ ಮೋರಿ ಆಗಬೇಕು ಪೂರ್ತಿ ನಾನು ಹಾಕಿದ್ದೀನಿ. ಅದು ಹಿಸ್ಟ್ರಿ ಪೂರ್ತಿ ಕೊಡ್ತೀನಿ. 25 ಕೋಟಿದು 25 ಇಂತಿಂಥ ಗ್ರಾಮಕ್ಕೆ ಅಂತ ನಾನು ಹಾಕಿದ್ದೀನಿ. 30 ಬಡಾವಣೆಗೆ ಹಾಕ್ಕೊಟ್ಟಿದ್ದೀನಿ. ಶೆಟ್ಟಳ್ಳಿ ಭಾಗದಲ್ಲಿ, ಅಬ್ಬಿಗೆರೆಗೆ, ಇದಕ್ಕೆ ಕಮ್ಮಂಡಳ್ಳಿ ಕಡೆಗೆ 20-30 ಬಡಾವಣೆಗೆ ನಾನು ದುಡ್ಡು ಹಾಕಿ ಕೊಟ್ಟಿದ್ದೀನಿ ಇವತ್ತು, ಶೆಟ್ಟಳ್ಳಿಯಿಂದ ಹಿಡಿದು. ಅವೆಲ್ಲ ಇವಾಗ ಕೆಲಸ ನಡೀತಾ ಇದೆ. ಏನಾದರೂ ಕೆಲಸ ಅಲ್ಲಿ ನಾನು ನೋಡ್ತೀನಿ, ಅಲ್ಲೇ ಜನ ಕಂಪ್ಲೇಂಟ್ ಮಾಡಿದ್ದಾರೆ ಸರಿಯಾಗಿ ಕ್ವಾಲಿಟಿ ಕೆಲಸ ಇಲ್ಲ ಅಂತ. ಅದು ನಾನು ಚೆಕ್ ಮಾಡಿಸ್ತೀನಿ. ಅದು ಇಲ್ಲ ಅಂದರೆ ನಾನು ಸೀದಾ ತಾಂಡೋಗಿ TVC ಕೊಡ್ತೀನಿ, ಲೋಕಾಯುಕ್ತ ಕೊಡ್ತೀನಿ. ಲೋಕಾಯುಕ್ತೆಲ್ಲ ರೆಡಿ ಆಗ್ಯಾವೆ, ಲೋಕಾಯುಕ್ತ ಕೊಡ್ತೀನಿ ಅದನ್ನು. ಅಷ್ಟೇ ಅಲ್ಲ, ಇಡೀ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಮತದಾರರು ನನ್ನ ಭಾಳ ಪ್ರೀತಿ ವಿಶ್ವಾಸದಿಂದ ನನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಕೊಟ್ರು. ಆ ಪ್ರೀತಿ ವಿಶ್ವಾಸ ಉಳಿಸ್ಕೊಬೇಕು ಅಂತಗೋಸ್ಕರ ನಾನು ಆ ಕೆರೆಗೆ ಸುಮಾರು ಚಿಕ್ಕಬಾಣಾವರ ಕೆರೆಗೆ 30 ಕೋಟಿ ರೂಪಾಯಿ ನಾನು ತಗೊಂಡು ಬಂದೆ ಆ ಕೆರೆಗೆ. ನಂದೊಂದು ಕನಸಿತ್ತು, ಇಂಥ ಕೆರೆ ಏನು ಹಿಂದೆ ಕಳೆದ 20-25 ವರ್ಷದಿಂದ ಅಲ್ಲೆಲ್ಲ ಜನಪ್ರತಿನಿಧಿಗಳು ಏನು ಕಳಿಸಿದ್ರು, ಅದನ್ನು ಅವರೆಲ್ಲ ಸುತ್ತಲೂ ಅಪಾರ್ಟ್ಮೆಂಟ್ಗಳು ಕಡಿಸಿಬಿಟ್ಟು ಎಲ್ಲೂ STP ಟ್ಯಾಂಕ್ಗಳು ಮಾಡ್ದ ಆ ಕೆರೆನೇ ಒಂದು STP ಟ್ಯಾಂಕ್ ಥರ ಮಾಡಿಸ್ಬಿಟ್ಟು ಇವತ್ತು ಇಡೀ ಆ ಕೆರೆ ಹಾಳು ಮಾಡಿರಿ. ಇವತ್ತು ಎಲ್ಲ ಏನು ಅಪಾರ್ಟ್ಮೆಂಟ್ಗಳ್ದೆಲ್ಲ ಅಲ್ಲೆಲ್ಲ ಬಂದು ಆ ಸ್ಯಾನಿಟ್ರಿ ಬಂದು ಸೇರಿ ಇವತ್ತು ಕೆರೆ ಇವತ್ತು ಹೋಗಿ ಇದಕ್ಕೆ ತಂದು ನಿಲ್ಲಿಸಿದ್ರು.